ಒಂದ್ ದಿವಸ 30 ಗ್ರಾಮ್ಸ್ ಶೇಂಗಾ ಬೀಜ, ಕಡ್ಲೆಕಾಯಿ ಬೀಜವನ್ನು ಅದನ್ನು ಮಾತ್ರ ಕೊಟ್ಟರೆ ಅಕ್ಕಿಯನ್ನೇ ಕೊಡ್ಲಿಲ್ಲ. ಅಂತ ಸಂದರ್ಭದಲ್ಲೂ ಅಧಿಕಾರಿಗಳು ಬಂದ್ಕೊಂಡು ಹೇಳ್ತಾರೆ 4 ಗಂಟೆ ತನಕ ಪ್ರತಿಯೊಂದು ಮಗು ಎಷ್ಟು ಮಕ್ಕಳು ಹಾಜರಾತಿಯಲ್ಲಿದ್ರು ಅಷ್ಟು ಮಗು ಸಮೇತ ಇಲ್ಲಿ ಇರ್ಲೇಬೇಕು, ದಾಖಲಾತಿಯಲ್ಲಿ ಇರುವಂತ ಮಗು ಶಾಲೆಯಲ್ಲಿ ಇರ್ಲೇಬೇಕು ಹೇಳ್ತಾರೆ. ನಮ್ಮ ಮನೇಲಿ ಒಂದು ಮಗುವನ್ನು ಸಾಕೋದಿದ್ರೆ ನಾವು ಬೆಳಿಗ್ಗೆಯಿಂದ ಸಾಯಂಕಾಲದಲ್ಲಿ 30 ಕಾಳು ಮಾತ್ರ ಕೊಡ್ತೇವ, ಹೆಸರು ಕಾಳು ಮಾತ್ರ ಕೊಡ್ತೇವ, ಹಾಲು ಕೊಡ್ತೇವೆ, ಊಟ ಕೊಡ್ತೇವೆ, ಎಲ್ಲವನ್ನು ಕೊಡ್ತೇವೆ. ಆದ್ರೆ ನಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಸಹ ಕರುಣೆ ಆಗಲಿ, ಕಿಂಚಿತ್ ಇದು ಸಮೇತ ಇಲ್ಲ. ಅವರಿಗೆ ಎಳೆಯರನ್ನು ಮತ್ತು ಮಕ್ಕಳನ್ನು ಶೋಷಣೆ ಮಾಡ್ತಾ ಇದ್ದಾರೆ. ನಾವು ಹೇಳಿದೆವು ಮಧ್ಯಾಹ್ನ ನಂತರ ಕ್ಲಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳಿ. ನಂತರ ಸಹಾಯಕಿಯರಿಗೆ ಮಾಸಿಕ 7,000 ಗೌರವಧನ ನೀಡಿದಲ್ಲಿ ಸಾಯಂಕಾಲ 4 ಗಂಟೆ ತನಕ ಮಾಡ್ತೇವೆ. ಅದರ ಜೊತೆಗೆ ಮಕ್ಕಳಿಗೆ ಊಟದ ವ್ಯವಸ್ಥೆ, ಸರಿಯಾದ ಊಟದ ವ್ಯವಸ್ಥೆ, ಹಾಲಿನ ವ್ಯವಸ್ಥೆ ಕೊಟ್ಟರೆ ಮಕ್ಕಳನ್ನು ಸಾಯಂಕಾಲ 4 ಗಂಟೆವರೆಗೆ ನಿಲ್ಸ್ಕೊಳ್ತೇವೆ ಅಂತ ಬೇಡಿಕೆಯನ್ನು ಇಟ್ಟಿದ್ದೆವು. ಸರ್ಕಾರ ಈಗಾಗಲೇ 2 ಸುತ್ತಿನ ಮಾತುಕತೆ ಮಹಾಮಂಡಳಿ ಜೊತೆ ಮಾಡಿದೆವು. ಆದ್ರೂ ಸಮೇತ ಸರ್ಕಾರವು ಇದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಸರ್ಕಾರ ಕೊಡದೆ ತಿಂಗಳಿಗೆ 50 ರೂಪಾಯಿ ಹಾಕ್ತಾರೆ, ಆದ್ರೆ ವಾರದಲ್ಲಿ 3 ದಿವಸ ಹೋಗಿ ಹಾಕ್ತಾ ಇದ್ದಾರೆ. ಆದ್ರೆ ಅದೇ ಪ್ರಭಾರ ಮತ್ತೆ 10,000 ಮತ್ತು 30,000 ಕೊಟ್ಟು ಬಿಟ್ರು. 50,000 ಕಾರ್ಯಕರ್ತೆಯರೇ 30,000 ಸಹಾಯಕಿ ಕೊಟ್ಟರು. ಅವ್ರು ಹೋಗೋದೇ ಅದೇನು ಸಿಗುವಂತ ಗೌರವ ಧನದ ಅರ್ಧದಷ್ಟು ತಿಂಗಳು ನಿವೃತ್ತಿ ಹೊಂದಿದ ಇಲಾಖೆ ಅವರಿಗೆಲ್ಲ ಕೊಡ್ತಾ ಇದ್ದಾರೆ ಸರ್ಕಾರ. ಆದ್ರೆ ಅವ್ರಿಗೆ ಕೊಡ್ತಾ ಇರುವಂತ ಅಕ್ಕಿ ಕೊಡ್ತಾರೆ, ಫ್ರೀ ಅಕ್ಕಿ ಕೊಟ್ಟು ಸಕ್ಕರೆ ಕೊಡ್ತಾರೆ, ಗೋಧಿ ಕೊಡ್ತಾರೆ, ಸೀಮೆಎಣ್ಣೆ ಕೊಡ್ತಾರೆ, ಎಲ್ಲವನ್ನು ಕೊಡ್ತಾರೆ. ಆದ್ರೆ ಅಂಗನವಾಡಿ ಕಾರ್ಯಕರ್ತೆಗೂ ಸಹ ಪಡಿತರ ವ್ಯವಸ್ಥೆ ಕೊಡ್ಲೇ ಇಲ್ಲ. ಆದ್ರಿಂದ ಸರ್ಕಾರ ಈ ಸಲ ನಮ್ಮ ಈ ಬೇಡಿಕೆ ಈಗಾಗಲೇ ಹಲವು ವರ್ಷಗಳಿಂದ ನಮ್ಮ ಬೇಡಿಕೆ ವಸತಿ ಬೇಡಿಕೆ ನಮ್ಗೆ ಮನೆ ಕೊಟ್ಟು ಸಹಕರಿಸಬೇಕು. ಈಗೆಲ್ಲ